ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ಕ್ಲಾಸಿಗೆ ತಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ, ಇವತ್ತಿನ ಅವಧಿಯಲ್ಲಿ ನಾವು 10ನೇ ತರಗತಿಯಲ್ಲಿ ಬರುವಂತ ಪ್ರೊಬಾಬಿಲಿಟಿ, ಸಂಭವನೀಯತೆ ಅಧ್ಯಯನದ ಬಗ್ಗೆ ಅಭ್ಯಾಸ ಮಾಡೋಣ. ಪ್ರೊಬಾಬಿಲಿಟಿ ಫಸ್ಟ್ ಒನ್. ಮೊದಲು ಅದರದ ಇಂಟ್ರೊಡಕ್ಷನ್ ಕೊಟ್ಕೊಂಡು ಇಲ್ಲಿ ಕೆಳಗಡೆ ನಾವು ಕೆಲವು ಟರ್ಮ್ಸ್ ಗಳನ್ನ ಬರ್ತಿದ್ದೇನೆ, ರಿಲೇಟೆಡ್ ಟರ್ಮ್ಸ್ ಪ್ರೊಬಾಬಿಲಿಟಿಗೆ ಸಂಬಂಧಪಟ್ಟಂತೆ. ಮೊದಲು ನಾವು ಯಾವ್ಯಾವ ಅಂಶಗಳನ್ನು ತಿಳ್ಕೊಂಡ್ರೆ ಆ ಪ್ರೊಬಾಬಿಲಿಟಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ತಿಳ್ಕೊತಾ ಹೋಗೋಣಂತೆ. ಪ್ರಥಮ ಬಾರಿಗೆ ಪ್ರೊಬಾಬಿಲಿಟಿ ಅಂದ್ರೆ ಏನು ಅಥವಾ ಯಾಕೆ ಅದನ್ನ ನಾವು ಅಭ್ಯಾಸ ಮಾಡಬೇಕು ಈ ತರ ತೆಗೆದುಕೊಂಡಾಗ ಪ್ರೊಬಾಬಿಲಿಟಿ, ಈಗ ಎಕ್ಸಾಂಪಲ್ ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದ್ರೆ ನಾವು ಬ್ರಾಂಚ್ ಗಳನ್ನ ತೆಗೆದುಕೊಂಡ್ರೆ ಅರ್ಥಮೆಟಿಕ್, ಅಲ್ಜಿಬ್ರಾ ಮತ್ತು ಜಾಮೆಟ್ರಿ ಈ ತರ ಏನು ಭಾಗಗಳನ್ನು ಮಾಡ್ತಾ ಹೋಗ್ತೀವಲ್ಲ, ಅದೇ ಪ್ರಕಾರ ಈ ಪ್ರೊಬಾಬಿಲಿಟಿ ಅನ್ನೋದನ್ನೇ ನಾವು ಒಂದು ಎಕ್ಸ್ಟ್ರಾ ಬ್ರಾಂಚ್ ಆಗಿ ಕಲಿತೀವಿ. ಎಕ್ಸಾಂಪಲ್ ಅದೇ ತರ ನಾವು ಟ್ರಿಗ್ನಾಮೆಟ್ರಿ ಚಾಪ್ಟರ್ ಅನ್ನ ಅಧ್ಯಯನ ಮಾಡುವಾಗ ಅದೇ ತರ ಹೇಳಿದ್ವಿ. ಟ್ರಿಗ್ನಾಮೆಟ್ರಿ ಇಸ್ ದ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ. ಅಲ್ಲಿ ಮತ್ತೆ ದಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಹೈಟ್ ಅಂಡ್ ಡಿಸ್ಟನ್ಸ್ ರಿಲೇಟೆಡ್ ಟು ಆಬ್ಜೆಕ್ಟ್ಸ್. ಒಂದು ವಸ್ತುವಿಗೆ ಸಂಬಂಧಪಟ್ಟಂತೆ ಅದರ ಎತ್ತರ ಮತ್ತು ದೂರಗಳನ್ನು ಅಳತೆ ಮಾಡುವಂತ ಒಂದು ಸಪರೇಟ್ ಶಾಖೆಯನ್ನೇ ನಾವು ತ್ರಿಕೋನಮಿತಿ ಅಂತ ಏನು ಅಧ್ಯಯನ ಮಾಡಿದ್ವಲ್ಲ, ಆ ಪ್ರಕಾರ ಈ ಪ್ರೊಬಾಬಿಲಿಟಿಯಲ್ಲೂ ಕೂಡ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳು, ಆ ಘಟನೆಗಳು ಯಾವ ರೀತಿ ಇರ್ತಾವ, ಅವುಗಳು ಎಷ್ಟು ರೀತಿಯಲ್ಲಿ ನಮಗೆ ಆಯ್ಕೆಗೆ ಪರಿಗಣಿಸಲ್ಪಡುತ್ತವೆ ಅನ್ನೋದನ್ನ ಪ್ರೊಬಾಬಿಲಿಟಿ ಚಾಪ್ಟರ್ ತಿಳಿಸ್ಕೊಡುತ್ತೆ. ಅದರಲ್ಲಿ ಮುಖ್ಯವಾಗಿ ಅನ್ಸರ್ಟೈನಿಟಿ, ಅನಿರ್ದಿಷ್ಟ ಅಥವಾ ಯಾವ ಘಟನೆಗಳ ಫಲಿತಾಂಶವನ್ನ ನಮಗೆ ಮೊದಲೇ ಊಹಿಸ್ಲಿಕ್ಕೆ ಆಗದಲ್ವೋ ಆ ಘಟನೆಗಳನ್ನ ಅಧ್ಯಯನ ಮಾಡುವಂತ ಶಾಖೆ ಇದೆಯಲ್ಲ, ಅದು ಏನಪ್ಪಾ ಅಂದ್ರೆ ಸಂಭವನೀಯತೆ, ಪ್ರೊಬಾಬಿಲಿಟಿ. ಓಕೆ, ದ ರಿಸಲ್ಟ್ ಆಫ್ ದ ಇವೆಂಟ್ಸ್ ಈಸ್ ನಾಟ್ ಪ್ರೆಡಿಕ್ಟೆಡ್. ದ ರಿಸಲ್ಟ್ಸ್ ಆಫ್ ದ ಇವೆಂಟ್ ಅಂದ್ರೆ ಫಲಿತಾಂಶವನ್ನ ನಮಗೆ ಮೊದಲೇ ಊಹಿಸ್ಲಿಕ್ಕೆ ಆಗ್ಬಾರ್ದು. ಎಕ್ಸಾಂಪಲ್ ಮತ್ತೆ ಅದನ್ನ ಹೆಂಗ್ ತಗೊಂತೀವಿ ಅಂದ್ರೆ ಡೈಲಿ ಲೈಫ್ ಅಲ್ಲೇ ಇರುವಂತವುಗಳು. ಉದಾಹರಣೆಗೆ ಕೆಲವು ಮಾತಾಡ್ತಿರ್ತಾರೆ ಹೆಂಗಂದ್ರೆ, ಇವತ್ತು ಮಳೆ ಬರುವ ಸಂಭವ ಇದೆ ಅಂತ ವರ್ಡ್ ಅಲ್ಲೇ ಇದೆ ನೋಡಿ, ಸಂಭವ, ಮಳೆ ಬರುವ ಸಂಭವ ಇದೆ. ಅವಾಗ ಅದು ರಿಸಲ್ಟ್ ಏನಾಗಿರ್ತದಂದ್ರೆ ಕೆಲವೊಮ್ಮೆ ಮಳೆ ಬರ್ಬೋದು, ಬರ್ದೇ ಇರ್ಬೋದು. ಅದ್ರ ಅರ್ಥ ಏನಂತಂದ್ರೆ ಮೊದಲೇ ನಮಗೆ ಊಹಿಸ್ಲಿಕ್ಕೆ ಆಗಿಲ್ಲ. ನಾವು ಮೊದಲೇ ಏನ್ ಹೇಳ್ಬಿಟ್ಟು ಅಂದ್ರೆ ಅಲ್ಲೇ ವರ್ಡ್ ಅಲ್ಲೇ ಅಥವಾ ಸ್ಟೇಟ್ಮೆಂಟ್ ಅಲ್ಲೇ ಮಳೆ ಬರುವ ಸಂಭವ ಇದೆ, ಬರುತ್ತಂತ ಖಚಿತವಾಗಿ ಹೇಳಲ್ಲ. ಆ ರೀತಿ ಅಂದ್ರೆ ದ ರಿಸಲ್ಟ್ ಅನ್ನ ಇಲ್ಲೇ ಮೊದಲೇ ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ರಿಸಲ್ಟ್ ಅನ್ನ ಮೊದಲೇ ಊಹಿಸ್ಲಿಕ್ಕೆ ಆಗ್ಲಿಲ್ಲ. ಇನ್ನ ಒಂದು ಕ್ಲಾಸು ಅಥವಾ ಒಂದು ತಾಲೂಕು, ಒಂದು ಶಾಲೆ, ಈ ತರ ಏನ ತೆಗೆದುಕೊಂತ ಹೋದಾಗ ಈ ವಿಷಯಕ್ಕೆ ನಿಮ್ಮ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಯಾರೋ ಒಬ್ರು ಮಾತಾಡ್ತಿರ್ತಾರೆ ಯಾವ್ದೋ ಒಂದು ಕ್ಲಾಸ್ ಅಲ್ಲಿ, ಈ ವರ್ಷ 10ನೇ ತರಗತಿಯಲ್ಲಿ ಒಂದು 20 ರಿಂದ 25 ಜನ 90+ ಅಧಿಕ ಅಂಕಗಳನ್ನ ಗಳಿಸಬಹುದು ಅಂತಾರೆ. ಗಳಿಸುತ್ತಾರೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಆದ್ರೆ ಗಳಿಸಬಹುದು ಅಂದ್ರೆ 90ಕ್ಕಿಂತ ಹೆಚ್ಚಿಗೆ ಫಲಿತಾಂಶವನ್ನ. ಈ ರಿಸಲ್ಟ್ ಬಂದ ಮೇಲೆ ನಮಗೆ ಕನ್ಫರ್ಮೇಶನ್ ಸಿಗುತ್ತೆ. ಅದಕ್ಕಿಂತ ಬಿಫೋರ್ ನಾವು ಎಕ್ಸಾಕ್ಟ್ ಆಗಿ ಇಷ್ಟ ಅಂತ ಹೇಳಿರಲ್ಲ. ಇಲ್ಲ ಇನ್ನೊಂದು ಹೇಳ್ತೀವಿ ಏನಂತಂದ್ರೆ, someone got 98% in the annual examination 2024 and 25. someone, ಯಾರೋ ಒಬ್ಬರು, ಇವರೇ ಅಂತಾನು ಹೇಳಿರಲ್ಲ, ಯಾರೋ ಒಬ್ಬರು ಮುಂಬರುವಂತ ಎಕ್ಸಾಮ್ ಅಲ್ಲಿ 98% ಮಾಡ್ಬೋದು, ಅಥವಾ ಗದಗ ಡಿಸ್ಟಿಕ್ಗೆ ಪ್ರಥಮ ಬರ್ಬೋದು, ರಾಜ್ಯಕ್ಕೆ ಪ್ರಥಮ ಬರ್ಬೋದು, ಅಥವಾ ಔಟ್ ಆಫ್ 625 ತೆಗೆದು ಯಾರೋ ಒಬ್ರು ಬರ್ಬೋದು. ಇಲ್ಲಿ ರಿಸಲ್ಟ್ ನಾವು ಮೊದಲೇ ಹೇಳಿಕ್ ಆಗ್ಲಿಲ್ಲ, ಇವರೇ ಬರ್ತಾರಂತ ಹೇಳಿ. ಈ ತರ ಘಟನೆಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ನಡೀತಾನೆ ಇರ್ತಾವ. ಅಂದ್ರೆ ಯಾವ ಘಟನೆಗಳ ಫಲಿತಾಂಶವನ್ನ ಮೊದಲೇ ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ವೋ ಅಂತ ಘಟನೆಗಳನ್ನ ಅಧ್ಯಯನ ಮಾಡುವಂತ ಶಾಖೆಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಸಂಭವನೀಯತೆ. ದ ಪ್ರೊಬಾಬಿಲಿಟಿ ಇಸ್ ದ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ events. The result of the events is not predicted. The result is not predicted. ಅದಕ್ಕೆ ರಿಲೇಟ್ ಆಗಿ
ಆ ರಿಸಲ್ಟ್ ಅನ್ನ ಯಾವ ರೀತಿ ನಾವು ಇದನ್ನ ಮಾಡ್ತೀವಿ ಅಥವಾ ಕಂಡುಹಿಡಿಬೇಕು ಅಥವಾ ಸಾಧ್ಯತೆ ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಇಲ್ಲಿ ನಾನು ಕೆಲವು ಟರ್ಮ್ಸ್ ಗಳನ್ನ ಬರ್ದಿದ್ದೇನೆ. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಒಂದೇದು, ಯಾದೃಚ್ಛಿಕ ಪ್ರಯೋಗ. ಅದರ ಯಾದೃಚ್ಛಿಕ ಪ್ರಯೋಗ ಅದು ಯಾವ ತರ ಇರುತ್ತೆ? ದ ಔಟ್ಕಮ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್, ನೀವೇನಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಹ್ಯಾಸ್ ಮೋರ್ ದೆನ್ ಒನ್ ಔಟ್ಕಮ್. ಅದಕ್ಕೆ ಫಲಿತಾಂಶಗಳು ಎಷ್ಟಿರ್ಬೇಕಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಇರಬೇಕು. ದಟ್ ಎಕ್ಸ್ಪೆರಿಮೆಂಟ್ ಈಸ್ ಕಾಲ್ಡ್ ಆಸ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಎಕ್ಸಾಂಪಲ್, ಟಾಸಿಂಗ್ ಎ ಕಾಯಿನ್. ದೇರ್ ಆರ್ ಟೂ ಔಟ್ಕಮ್ಸ್, ಐದರ್ ಹೆಡ್ ಆರ್ ಟೇಲ್. ಒಂದು ನಾಣ್ಯವನ್ನ ಚಿಮ್ಮಿದಾಗ ಏನಪ್ಪ ಹೆಡ್ ಅಥವಾ ಟೇಲ್ ಎರಡು ಬರುವಂತ ಸಾಧ್ಯತೆ ಇದೆ. ಇಲ್ಲಿ ಏನಾಯ್ತು? ಫಲಿತಾಂಶ ಎರಡಾದ್ರು, ಐದರ್ ಹೆಡ್ ಆರ್ ಟೇಲ್. ಅದು ಹೆಡ್ ಆದ್ರೂ ಬರ್ಬೋದು, ಇಲ್ಲ ಟೇಲ್ ಆದ್ರೂ ಬರ್ಬೋದು. ಇಲ್ಲ ಈ ಎಕ್ಸ್ಪೆರಿಮೆಂಟ್ ಏನ್ ಮಾಡಿದ್ವಲ್ಲ ನಾವು, ಟಾಸಿಂಗ್ ಎ ಕಾಯಿನ್ ಇಸ್ ದ ಒನ್ ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟ್ಗೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಯಾಕೆ ಕರಿಬೇಕಂತಂದ್ರೆ ಇಟ್ ಹ್ಯಾಸ್ ಮೋರ್ ದೆನ್ ಟೂ ಔಟ್ಕಮ್ಸ್. ಅದಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಔಟ್ಕಮ್ಸ್ ಗಳದಾವ. ಮತ್ತೆ ನಾವಿಲ್ಲಿ ಕೆಳಗಡೆ ಔಟ್ಕಮ್ ಅಂತ ಕಲಿತೀವಿ. ಔಟ್ಕಮ್ ವಿಷಯದಲ್ಲಿ ಬಂದ್ರೆ ಅಂದ್ರೆ ಮತ್ತೆ ಮುಂದೆ ಏನಂತ ಅಂದ್ರೆ ಫಲಿತಗಣ ಅಥವಾ ಫಲಿತಾಂಶ ಅಂತ ಹೇಳ್ತೀವಿ. ಈಗೇನ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಲ್ಲ ನಾವು, ಆ ರ್ಯಾಂಡಮ್ ಎಕ್ಸ್ಪೆರಿಮೆಂಟಿನ ಔಟ್ಕಮ್ಸ್ ಏನೋ ಹೊರಗಡೆ ಬರ್ತಾವಲ್ಲ, ಫಲಿತಗಣಗಳು, ಫಲಿತಾಂಶ, ರಿಸಲ್ಟ್, ಒಟ್ಟು ರಿಸಲ್ಟ್ ನಾವು ಪ್ರೆಡಿಕ್ಟ್ ಮಾಡಿರಲ್ಲ, ಒಟ್ಟು ರಿಸಲ್ಟ್ ಏನಿದೆ ಅಲ್ಲ, ದಟ್ ಈಸ್ ದ ಔಟ್ಕಮ್. ಎಕ್ಸಾಂಪಲ್, ಈಗ ಒಂದು ನಿಮ್ಗೆ ಟಾಸಿಂಗ್ ಕಾಯಿನ್ ಎಕ್ಸಾಂಪಲ್ ಕೊಟ್ಕೊಂತ ಹೋಗ್ತಾ ಇದ್ದೀನಿ. ಟಾಸಿಂಗ್ ಎ ಕಾಯಿನ್ ಅಂತ ಹೇಳಿದ್ವಿ, ದಟ್ ಈಸ್ ಕಾಲ್ಡ್ as a random experiment because it has more than one result. ಓಕೆ, ಆದ್ರೆ ಒಂದಕ್ಕಿಂತ ಹೆಚ್ಚಿಗೆ ಅದಕ್ಕೆ ಫಲಿತಾಂಶಗಳದಾವ, ಅದಕ್ಕೋಸ್ಕರ ಅದಕ್ಕೆ ನಾವು ಯಾದೃಚ್ಛಿಕ ಪ್ರಯೋಗ. ಇನ್ನೊಂದು ಐತೆ ನಂಗೆ, ರೂಲಿಂಗ್ ಎ ಡೈ. ಆ ಡೈಗೆ ಕ್ಯೂಬ್ ಶೇಪ್ ಅಲ್ಲಿ ಏನಿರ್ತಲ್ಲ, ರೈಟ್, ಇದಕ್ಕೆ ನಮಗೆ 6 ಫೇಸ್ಗಳು ಅದಾವ, 6 ಮುಖಗಳು ಅದಾವ. ಇಟ್ ಇಸ್ ಅ ಡೈ. ರೂಲಿಂಗ್ ಎ ಡೈ ಇಸ್ ಅನ್ ಎಕ್ಸ್ಪೆರಿಮೆಂಟ್. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ದೇರ್ ಆರ್ ಟೋಟಲಿ 6 ಔಟ್ಕಮ್ಸ್, ಐದರ್ 1 or 2, 3, 4, 5 and 6. Possibility is 6 outcomes. Therefore, it has more than one outcome. Ruling a die is the random experiment. ದಾಳವನ್ನು ಉರುಳಿಸುವುದು. ಆ ಒಂದು ದಾಳವನ್ನು ಉರುಳಿಸಿದಾಗ ಮೇಲ್ಮುಖದಲ್ಲಿ ಬರುವಂತಹ ದಾಳವನ್ನು ಉರುಳಿಸಿದಾಗ ಮೇಲ್ಮುಖವಾಗಿ ಪಡೆಯುವಂತ ಸಂಭವನೀಯತೆ ಎಷ್ಟಿದೆ ಅಂತ ತೆಗೆದುಕೊಂಡ್ರೆ, ಮೊದಲೇ ಉಳಿಸ್ಲಿಕ್ಕೆ ಆಗಲ್ಲ. 1 ಬರ್ಬೋದು, ಮೇಲಿಮುಖ 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು. ಆದ್ರೆ ಇಲ್ಲಿ ಏನಾಯ್ತಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಫಲಿತಾಂಶಗಳನ್ನ ಅದು ಕೊಡ್ತಾ ಇದೆ. ರೂಲಿಂಗ್ ಎ ಡೈ ಅಂದ್ರೆ ದಾಳವನ್ನ ಉರುಳಿಸುವುದು. ಅದೇ ತರ ಶಫ್ಲಿಂಗ್ ಕಾರ್ಡ್ಸ್, ಒಂದು 52 ಕಾರ್ಡ್ಗಳಿರುವಂತ ಸೆಟ್ ಅನ್ನ ಚೆನ್ನಾಗಿ ಕಲಿಸಿ ಒಂದು ಕಾರ್ಡನ್ನ ನಾ ಅದರಿಂದ ಹೊರಗೆ ತೆಗಿಬೇಕಾಗಿದೆ. ಒಂದು ಕಾರ್ಡನ್ನ ಹೊರಗೆ ತೆಗಿತಿರ್ಬೇಕಾದ್ರೆ ಆ 52 ಕಾರ್ಡ್ಗಳಲ್ಲಿ ಯಾವ್ದಾದ್ರು ಒಂದು ಕಾರ್ಡ್ ಅಷ್ಟೇ ಬರ್ಲಿಕ್ಕೆ ಸಾಧ್ಯ ಇದೆ, ರೈಟಾ? ಆದ್ರೆ ರಿಸಲ್ಟ್ ಎಷ್ಟಪ್ಪ, ನಾನು ಎಷ್ಟರ 52 ಕಾರ್ಡ್ಗಳನ್ನ ಅಥವಾ ಪಾಸಿಬಲ್ ಎಷ್ಟು ತಕೋಬಹುದಪ್ಪ ಅಂತ ಹೇಳಿದಾಗ 52. ಅಲ್ಲಿ ಏನಾಯ್ತು ರಿಸಲ್ಟ್? ಮೋರ್ ದೆನ್ 1, ಒಂದಕ್ಕಿಂತ ಹೆಚ್ಚಿಗೆ ಫಲಿತಾಂಶಗಳು ಅದಾವ. ಈಗೇನ್ ಹೇಳ್ತಾ ಇದ್ದನಲ್ಲ, ಟಾಸಿಂಗ್ ಎ ಕಾಯಿನ್, ರೋಲಿಂಗ್ ಎ ಡೈ ಅಂಡ್ ಶಫ್ಲಿಂಗ್ ಕಾರ್ಡ್ಸ್, ಇವೆಲ್ಲ ಏನ್ ಹೇಳ್ಕೊಡ್ತಾವ ಅಂದ್ರೆ ನಿಮ್ಗೆ ದೇ ಆರ್ ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಯಾದೃಚ್ಛಿಕ ಪ್ರಯೋಗಗಳು. ಅದನ್ನ ಈಗೇನು ಬಂದ್ವಲ್ಲ ರಿಸಲ್ಟ್ ಅಂತ ಹೇಳಿ, ಫಸ್ಟ್ ಎಕ್ಸ್ಪೆರಿಮೆಂಟ್ ಟಾಸಿಂಗ್ ಎ ಕಾಯಿನ್, ದೇರ್ ಆರ್ ಟೂ ಔಟ್ಕಮ್ಸ್, ಹೆಡ್ ಅಂಡ್ ಟೇಲ್. In a tossing a coin random experiment, there are 2 outcomes. In a rolling a die experiment, there are 6 outcomes. In a shuffling cards experiment, totally there are 52 outcomes. Outcomes means the result of the random experiment. Understanding ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. The result of the random experiment. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೆರಿಮೆಂಟು, ಔಟ್ಕಮ್, ಇವೆಂಟ್ ಅಂತ ತೆಗೆದುಕೊಂಡೆ. ಈ ಇವೆಂಟ್ ಅಂತ ಬಂದಾಗ ಎಕ್ಸ್ಪೆರಿಮೆಂಟ್ ಬೇರೆ, ಇವೆಂಟ್ ಬೇರೆ, ಘಟನೆ ಬೇರೆ. ಆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಲ್ಲೇ
ನಮಗೆ ಏನ್ ಪಡಿಬೇಕಾಗಿದೆ ಅದನ್ನ ನಾವು ಏನ್ ನಿರೀಕ್ಷೆ ಮಾಡ್ತೀವಲ್ಲ, ದಟ್ ಈಸ್ ಇವೆಂಟ್. ಆದ್ರ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಗೂ ಇವೆಂಟ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಇಟ್ ಹ್ಯಾಸ್ ಮೋರ್ ದೆನ್ ಔಟ್ಕಮ್. ಅದು ಇರುತ್ತೆ ಅದರಲ್ಲಿ ಮೋರ್ ದೆನ್ ಒನ್ ಔಟ್ಕಮ್. ಇಲ್ಲೇನಂದ್ರೆ ಒಂದೇ ಔಟ್ಕಮ್ ಅನ್ನ ಪಡೆಯೋದು, ಒಂದೇ ಔಟ್ಕಮ್ ಅನ್ನ. ಈಗ ಏನು ಮೇಲೆ ಎಕ್ಸಾಂಪಲ್ ಕೊಟ್ಟಿಲ್ಲ, ಅದಕ್ಕೆ ರಿಲೇಟ್ ಆಗಿ ಹೋಗ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತದೆ. ಎಕ್ಸಾಂಪಲ್, tossing a coin is the one of the random experiment. Okay, it has two outcomes. ಈಗ ನಾನು ಘಟನೆ ಹೇಳ್ತಾ ಇದ್ದೀನಿ, ಇವೆಂಟ್. ಇನ್ ಟಾಸಿಂಗ್ ಎ ಕಾಯಿನ್ ಎಕ್ಸ್ಪೆರಿಮೆಂಟ್, ಗೆಟಿಂಗ್ ಹೆಡ್ ಓನ್ಲಿ. ಗೆಟಿಂಗ್ ಹೆಡ್ ಓನ್ಲಿ, ನನಗೆ ಬೇಕಾಗಿದೆ ಏನೀಗ ಹೆಡ್ ಅಷ್ಟೇ. ದಟ್ ಈಸ್ ಒನ್ ಇವೆಂಟ್, ಒಂದು ಘಟನೆ ಮಾತ್ರ ಅದು. ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆಯಾ? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಗೆ ಟೋಟಲ್ ಔಟ್ಕಮ್ಸ್ ಅನ್ನ ಕನ್ಸಿಡರ್ ಮಾಡಿ ಆ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ ನಾವು. ಅದನ್ನ ನಾವು ಎಷ್ಟರಾದ್ರೂ ಟಾಸ್ ಮಾಡ್ಕೋಬಹುದು. ಆ ಡೈ ಇದೆಲ್ಲ ಎಷ್ಟ್ ಸರ ಆದ್ರೂ ರೂಲ್ ಮಾಡ್ಕೋಬಹುದು. ಈ ಶಫ್ಲಿಂಗ್ ಕಾರ್ಡ್ಸ್ ಅದಲ್ಲ, ಎಷ್ಟ್ ಸರ ಆದ್ರೂ ನಾವು ಅದನ್ನ ಕಾರ್ಡ್ಸ್ ಗಳ ಆಟವನ್ನ ಆಡ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಕನ್ಸಿಡರ್ ಮಾಡ್ರಿ, ಔಟ್ಕಮ್ಸ್, ಟೋಟಲ್ ಔಟ್ಕಮ್ಸ್ ಬೇರೆ. ನಾನು ಹೇಳ್ತಾ ಇರೋದು ಅದರಲ್ಲೇ ನಿನಗೆ ಯಾವ್ದು ಬೇಕಾಗಿದೆ ಅಲ್ಲ ಅದನ್ನ ಪಡೆಯುವಂಥದ್ದು. ಅದಕ್ಕೆ ನಾವು ಇವೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ನಿಮ್ ಕ್ವಶನ್ ಅಲ್ಲಿ ಬಂದಿರ್ತವೆ. ಹೆಂಗಂದ್ರೆ, ಇನ್ ಟಾಸಿಂಗ್ ಎ ಕಾಯಿನ್ ಒನ್ಸ್, ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಓನ್ಲಿ. ಹಾಗಾದ್ರೆ ನಾನು ಹೆಡ್ ಅಷ್ಟೇ ಪಡಿಬೇಕಾಗಿದೆ, ದಟ್ ಈಸ್ ಒನ್ ಇವೆಂಟ್, ಒಂದು ಘಟನೆ. ನಾಣ್ಯವನ್ನ ಒಂದು ಸಾರಿ ಚಿಮ್ಮಲಾಗಿದೆ, ಅದರಲ್ಲಿ ಹೆಡ್ ಬರುವಂತ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಹಾಗಾದ್ರೆ ಹೆಡ್ ಒಂದ್ ಸಾರಿ ಬರ್ಲಿಕ್ಕೆ ಸಾಧ್ಯ ಇದೆ. ಒಟ್ಟು ಫಲಿತಾಂಶಗಳೆಷ್ಟು? 2. ಅದು ಎಕ್ಸ್ಪೆರಿಮೆಂಟ್. ಅದರಲ್ಲಿ ನನಗೆ ಬೇಕಾಗಿದ್ದು ಹೆಡ್. ಹಾಗಾದ್ರೆ ಔಟ್ ಆಫ್ 2ದಲ್ಲಿ ಒಂದ್ ಸರಿ ಹೆಡ್ ಬರ್ಲಿಕ್ಕೆ ಸಾಧ್ಯ ಇದೆ. ದೆನ್ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಈಸ್ 1/2. ಅಪ್ಪ ಫಾರ್ಮುಲಾ ಪ್ರಕಾರ ಅದು ಹೆಂಗ್ ಬಂತ ಅನ್ನೋದು ಹೇಳ್ತಾ ಇದ್ದೀನಿ, ಮುಂದೆ ಹೇಳ್ತೀನಂತೆ. ಈ ಸದ್ಯಕ್ಕೆ ನೀವು ಈ ಫಸ್ಟ್ ಈ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ಬೇಕು. ರೈಟ್? ಇವೆಂಟ್ ಅಂತ ತಗೊಂಡ್ರಿ, ಔಟ್ಕಮ್ ಅಂತ ಹೇಳಿದ್ವಿ, ಹೊಳ್ಳಿ ಎಲಿಮೆಂಟರಿ ಇವೆಂಟ್ ಒಂದೇ ವಿಧಕ್ಕೆ ಸಂಬಂಧಪಟ್ಟಂತ ಆಗಿರ್ಬೇಕು. ಯಾವ ರೀತಿ? ಎಕ್ಸಾಂಪಲ್, ಟಾಸಿಂಗ್ ಎ ಕಾಯಿನ್, ರೂಲಿಂಗ್ ಎ ಡೈ, ಅವುಗಳನ್ನೇ ತಗೊಂತಾ ಹೋಗ್ತೀನಿ ನಾನು. ಈ ಫಸ್ಟ್ ಒನ್ ಬಂದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಟಾಸಿಂಗ್ ಕಾಯಿನ್. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಇದಕ್ಕೆ ಎಕ್ಸಾಂಪಲ್ ಕೊಟ್ಟು ಈ ಕಡೆ ಮುಂದಕ್ಕೆ ಹೋಗ್ತೀನಿ, ಅವಾಗ ನಿಮ್ಗೆ ಎಲಿಮೆಂಟರಿ ಇವೆಂಟ್ಸ್ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ರೈಟ್? ಎಲಿಮೆಂಟರಿ ಇವೆಂಟ್ ಅಲ್ಲಿ ಫಸ್ಟ್ ಟಾಸಿಂಗ್ ಇದೇನ ಗೆಟಿಂಗ್ ಹೆಡ್ 1/2. Similarly, getting a tail 1/2. Okay. Ruling a die once only. Possible outcomes are 6. Possible outcomes are 6. Then getting prime numbers 1, 3, 5. Out of 6, there are 3. 3/6 is the probability of getting prime numbers. Similarly, rolling a die once, then a probability of getting even number 2, 4, 6. Okay, 3/6. Getting a odd number 3/6. Getting a number more than 4, 2/6. ಇವನ್ನೆಲ್ಲ ತಗೊಂತ ಹೋಗ್ತೀವಿ ನಾವು, ಹೌದಲ್ವಾ? ಅದಕ್ಕೆ ಈಗ ಈ ಎಕ್ಸಾಂಪಲ್ಸ್ ಅನ್ಬಿಟ್ಟು ಈಗ ನಾನು ಹೇಳೋದನ್ನ ಅಬ್ಸರ್ವ್ ಮಾಡಿ. ರೂಲಿಂಗ್ ಎ ಡೈ, ಗೆಟಿಂಗ್ 1 ಓನ್ಲಿ. ನನಗೆ ಒಂದಷ್ಟೇ ಬರ್ಬೇಕು ಅದ್ರ ಮೇಲೆ, 1/6. ಗೆಟಿಂಗ್ 2 ಓನ್ಲಿ, ನಾಟ್ 1/6. ಗೆಟಿಂಗ್ 2 ಓನ್ಲಿ, 1/6. ಗೆಟಿಂಗ್ 3 ಓನ್ಲಿ, 1/6. Getting 4 only, 1/6. Getting 5 only, 1/6. Getting 6 only, that is also 1/6. ನಾನು ಹೇಳ್ತಕ್ಕಂಥ ಎಕ್ಸಾಂಪಲ್ಸ್ ಗಳನ್ನ ಕ್ರೋಢೀಕರಣ ಮಾಡಿ ಆಮೇಲೆ ಡಿಫರೆನ್ಸ್ ಬಿಟ್ವೀನ್ ಎಲಿಮೆಂಟರಿ ಇವೆಂಟ್ಸ್ ಅಂಡ್ ಈಕ್ವಲಿ ಲೈಕ್ಲಿ ಔಟ್ಕಮ್ ಇವೆಂಟ್ಸ್ ಅವುಗಳನ್ನ ಅಭ್ಯಾಸ ಮಾಡ್ಬೇಕು. ಈಗ ಏನ್ ಹೇಳಿದ್ನಲ್ಲ, ಗೆಟಿಂಗ್ 1 ಓನ್ಲಿ, ಗೆಟಿಂಗ್ 2 ಓನ್ಲಿ, 3 ಓನ್ಲಿ, 4, ದೇ ಆರ್ ದ equally likely events.
1 by 6, 1 by 6, 1 by 6, 1 by 6. In a tossing a coin, random experiment, getting head only 1 by 2, getting tail only 1 by 2. Equally likely outcomes. Okay? 1 by 2, 1 by 2, 1 by 2. Similarly, elementary events. In a rolling a die experiment, getting even number 3 by 6, getting odd number, they are the elementary events. ಎಲಿಮೆಂಟರಿ ಇವೆಂಟ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾವು. ಮತ್ತೆ ಅಲ್ಲಿ 3/6 ಇದೆ, ಇಲ್ಲಿ 3/6 ಇದೆ, ಅವನು ಕೂಡ ನಾವು ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಲ್ಲಿ ಹೇಳ್ಬೋದಲ್ಲ ಅಂತ ಹೇಳ್ಬೋದು ನೀವು. ಮತ್ತೆ ನಾವು ಎಕ್ಸ್ಟ್ರಾ ಇನ್ನೊಂದು ಕಲಿತೀವಿ, ಕಾಂಪ್ಲಿಮೆಂಟರಿ ಇವೆಂಟ್ಸ್. ಅದು ಅರ್ಥ ಆಗ್ಬೇಕಂದ್ರೆ ಮತ್ತೆ ಕಾಂಪ್ಲಿಮೆಂಟರಿ ಇವೆಂಟ್. ಏನು ಕಾಂಪ್ಲಿಮೆಂಟರಿ ಇವೆಂಟ್ಸ್? ಒಂದು ಇವೆಂಟ್ ಆಗುವಾಗ ಇನ್ನೊಂದು ಇವೆಂಟ್ ಸೈಲೆಂಟ್ ಆಗ್ಬೇಕು. ಎಕ್ಸಾಂಪಲ್, ಇನ್ ಎ ಟಾಸಿಂಗ್ ಎ ಕಾಯಿನ್ ಎಕ್ಸ್ಪೆರಿಮೆಂಟ್, getting head only, tail is silent, right? Getting head only, tail ನಾವು ಕನ್ಸಿಡರ್ ಮಾಡಲಿಲ್ಲ, ಅದು ಸೈಲೆಂಟ್ ಆಗಿದೆ ಇಲ್ಲಿ. ಹೊಳ್ಳಿ ಪುನಃ ಹೊಳ್ಳಿ ಗೆಟಿಂಗ್ ಟೇಲ್ ಅಂದಾಗ ಹೆಡ್ ಸೈಲೆಂಟ್ ಇರ್ತಾವ, ಎರಡೂ ಸೇರಿಸಿ 1 ಆಗ್ತದೆ. ಮತ್ತೆ 1/2 plus 1/2, the result is 2/2. 2/2 mean 1. Similarly, ಅದೇ ರೂಲಿಂಗ್ ಡೈ ಎಕ್ಸ್ಪೆರಿಮೆಂಟಲ್ ತಗೊಳ್ಳೋಣ. ಇವನ್ ನಂಬರು ಪ್ರೈಮ್ ನಂಬರ್ ಅಂತ ತೆಗೆದುಕೊಂಡೆ. ಫಸ್ಟ್ ಇವನ್ ನಂಬರ್ ಆನ್ಸರ್ 3/6. ನೆಕ್ಸ್ಟ್ ಆಡ್ ನಂಬರ್ ಇದ್ರದ್ದು 3/6. ನಾನು ಆಡ್ ಇವನ್ ನಂಬರ್ ತೆಗೆಯುವಾಗ ಒಂದು ಘಟನೆ ತೆಗೆದುಕೊಂಡಿದ್ದೀನಿ. ಇವನ್ ನಂಬರ್ ಬೇಕಾಗಿದೆ ನನಗೆ, ಆಡ್ ನಂಬರ್ ಲೆಫ್ಟ್ ಅಲ್ಲೇ ಇರ್ತಾವ. ಹಾಗಾದ್ರೆ ಆಡ್ ನಂಬರ್ ತೆಗೆದುಕೊಂಡಾಗ ಇವನ್ ನಂಬರ್ ಅಲ್ಲೇ ಇರ್ತವೆ. ಎರಡು ಆನ್ಸರ್ ಒಂದೇ ಇದೆ. ಮತ್ತೆ ಒಳ್ಳೆ 3/6, 3/6 ಮತ್ತೆ ಆಡ್ ಮಾಡಿದ್ರೆ ಏನಾಗ್ತದೆ? ಈಕ್ವಲ್ ಟು 1. ಆ ಈಕ್ವಲ್ ಟು 1 ಬರೋದು ಏನಿದೆ ಅಲ್ಲ, ದಟ್ ಈಸ್ ದ ರಿಸಲ್ಟ್ ಆಫ್ ದ ಎಕ್ಸ್ಪೆರಿಮೆಂಟ್ ಅಂತ ಫಲಿತಾಂಶ. ಮೊದಲೇನು ಹೇಳಿರ್ತೀವಲ್ಲ, ಈಗ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ರಿ ನಾ ಹೇಳೋದನ್ನ. ರೂಲಿಂಗ್ ಡೈ ಎಕ್ಸ್ಪೆರಿಮೆಂಟ್ ಅಲ್ಲಿ ಫ್ರಮ್ 1 to 6 ಇದೇನು ಬಂದಿದಲ್ಲ, 1 to 6 ಈಸ್ 1. ಟಾಸಿಂಗ್ ಎ ಕಾಯಿನ್ H and T, ಇದಿಷ್ಟು ಸೇರ್ 1. ಶಫ್ಲಿಂಗ್ ಕಾರ್ಡ್, ದೇರ್ ಆರ್ 52 ಕಾರ್ಡ್ಸ್. ಅಷ್ಟು ಕಮಾಂಡ್ ಮಾಡಿ ಏನೋ ಒಂದು ಕನ್ಸಿಡರ್ ಮಾಡ್ತಾರೆ, ದಟ್ ಈಸ್ ಈಕ್ವಲ್ ಟು 1. ಹಾಗಾದ್ರೆ ಅದರಲ್ಲಿ ನಾವೇನು ಇದನ್ನ ಇವೆಂಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ನೋಡಿ. ಆ ಕಾರ್ಡ್ಸ್ ವಿಷಯದಲ್ಲಿ ಬಂದ್ರೆ ಹಾರ್ಟ್ ಕಾರ್ಡ್, ಡೈಮಂಡ್ ಕಾರ್ಡ್, ಕ್ಲಬ್ ಕಾರ್ಡ್, ಸ್ಪೇಡ್ ಕಾರ್ಡ್, ಈ ತರ ಬರ್ತಾ ಹೋಗ್ತಾವ. ಹಾಗಾದ್ರೆ ಈಚ್ ಒನ್ 13 ಕಾರ್ಡ್ಸ್, 13 ಕಾರ್ಡ್ಗಳು ಇರ್ತಾವ. ಅಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಹೋದ್ರೆ, ಆ ಕಾರ್ಡ್ಸ್ ಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಿ ನಮಗೆ ಬೇಕಾಗಿರೋ ಇವೆಂಟ್ ಅನ್ನ ಮಾಡ್ತಾ ಹೋದ್ರೆ, ಅವಾಗ ನಮಗೆ ಎಲಿಮೆಂಟರಿ ಇವೆಂಟ್ಸ್ ಈಕ್ವಲಿ ಲೈಕ್ಲಿ ಏನೋ ಇವೆಂಟ್ಸ್ ಗಳು ಬರ್ತಾ ಹೋಗ್ತಾವ. ವಾಟ್ ಎವರ್ ದೇ ಆರ್. ಬಟ್ ಇಲ್ಲಿ ನಾವು ತಿಳಿಬೇಕಾಗಿದ್ದೇನೆಂದ್ರೆ, ಸಮ್ ಆಫ್ ಆಲ್ ಎಲಿಮೆಂಟರಿ ಪ್ರೊಬಾಬಿಲಿಟಿ ಆಫ್ ಸಮ್ ಆಫ್ ಆಲ್ ಎಲಿಮೆಂಟರಿ ಇವೆಂಟ್ಸ್ ಈಸ್ ಈಕ್ವಲ್ ಟು 1. ಆ ಎಲಿಮೆಂಟರಿ ಇವೆಂಟ್ಸ್ ಗಳ ಪ್ರೊಬಾಬಿಲಿಟಿ ಎಷ್ಟಾದ್ರೂ ಇರ್ಲವು, ಅವುಗಳನ್ನ ಆಡ್ ಮಾಡ್ತಾ ಹೋದ್ರೆ ಕೊನೆಗೆ 1 ಬರ್ತವೆ. ಹಾಗೆ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್, ಆ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅದು ಎಷ್ಟಾದ್ರೂ ಇರ್ಲವು, ಅವುಗಳನ್ನ ನಾವು ಪ್ರೊಬಾಬಿಲಿಟಿನ ಕಂಡುಹಿಡಿದು ಆಡ್ ಮಾಡಿದ್ರೆ ಅಲ್ಲಿಯೂ ಕೂಡ ಏನಾಗ್ತದೆ? ಆನ್ಸರ್ 1 ಆಗ್ತದೆ. ಈಗ ರೂಲಿಂಗ್ ಡೈ ಎಕ್ಸ್ಪೆರಿಮೆಂಟ್ ಹೇಳಿದ್ನಲ್ಲ, ಆಗಲ್ಲ 1/6, 1/6, 1/6, 1/6, 1/6, 1/6. Then add them. 6 is the LCM. 1 plus 1 plus 1 plus 1 plus 1 plus 1. 6/6. Then answer is 1. ಓಕೆ, ಇವುಗಳನ್ನ ತಿಳ್ಕೊಂಡಾದ್ಮೇಲೆ ಅದ್ರ ಒಟ್ಟಾರೆಗೆ ಯಾವುದೇ ಘಟನೆ ಇರಲಿ, ಅವುಗಳ ಪ್ರೊಬಾಬಿಲಿಟಿಯನ್ನ ಕಂಡುಹಿಡಬೇಕಂದ್ರೆ ನಾವು ಒಂದು ರಿಲೇಟ್ ಫಾರ್ಮುಲಾವನ್ನು ಕೊಡ್ಲೇಬೇಕಾಗ್ತದೆ. ಈಗ ಹೇಳಿದ್ವಿ, ನಾವು ಆನ್ಸರ್ಗಳನ್ನ ಹೇಳ್ತಾ ಇದೀವಿ, ಇಲ್ಲೇ ಆನ್ಸರ್ಗಳನ್ನ ಹೇಳ್ತಾ ಇದೀವಿ ಹೆಂಗೆ ಏನು ಅಂತ ಹೇಳಿ. ಅದೇ ಹೆಂಗಪ್ಪ ಅಂತಂದ್ರೆ, ಪ್ರೊಬಾಬಿಲಿಟಿ ಆಫ್ ಆನ್ ಇವೆಂಟ್, ಒಂದು ಘಟನೆಯ ಪ್ರೊಬಾಬಿಲಿಟಿಯನ್ನ ಕಂಡುಹಿಡಬೇಕಂದ್ರೆ probability of an event is equal to outcomes favorable to an event
ನಾವು ಏನ ಎಕ್ಸೆಪ್ಟ್ ಮಾಡ್ಕೊಂಡಿರ್ತೀವಲ್ಲ ಘಟನೆಯನ್ನ ಅದಕ್ಕೆ ಫೇವರಬಲ್ ಆಗಿ ಬರುವಂತ ಫಲಿತಾಂಶ ಔಟ್ಕಮ್ಸ್ ಫೇವರಬಲ್ ಟು ಅನ್ ಇವೆಂಟ್ ಹೇಳ್ತೀನಿ ಮುಂದೆ ಅದನ್ನ ಯಾವ ರೀತಿ ಮೇಲೆ ತಗೋಬೇಕು ಕೆಳಗಡೆ ಯಾವ ತಗೋಬೇಕು ಅಂತ ಹೇಳಿ ದೆನ್ ಟೋಟಲ್ ಔಟ್ಕಮ್ಸ್ ಆಫ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಥವಾ ಫೇವರಬಲ್ ಟು ಇವೆಂಟ್. ಓಕೆ, ಇವೆಂಟ್ ಇವೆಂಟಿಗೆ ನಾವು ಇ ಅಂತ ತೆಗೆದುಕೊಂಡ ಪ್ರೊಬ್ಯಾಬಿಲಿಟಿ ಆಫ್ ಇ probability of E is equal to number of outcomes favorable to event. ಯಾವ್ದಾದ್ರೂ ಒಂದು ಇವೆಂಟ್ ಅನ್ನ